ಸವಾರರಿಗೆ ಶಾಕ್ ಮೇಲೆ ಶಾಕ್. ಪೆಟ್ರೋಲ್ ಡೀಸೆಲ್ ದರ ಮತ್ತೆ ಏರಿಕೆಯಾಗಿದೆ. ಪೆಟ್ರೋಲ್ ದರ ₹2 61 ಪೈಸೆ ಹೆಚ್ಚಳವಾಗಿದೆ. ಪೆಟ್ರೋಲ್ ದರ ಮತ್ತೆ ಏರಿಕೆಯಾಗಿದ್ದು ಡೀಸೆಲ್ ದರ ಕೂಡ ಏರಿಕೆಯಾಗಿದೆ. ಪೆಟ್ರೋಲ್ ದರ ₹2.61 ಅಂದ್ರೆ ₹2.61 ಪೈಸೆ ಹೆಚ್ಚಳವಾದರೆ ಡೀಸೆಲ್ ದರ ₹2.71 ಹೆಚ್ಚಳವಾಗಿದೆ. ಇದು ಪೆಟ್ರೋಲ್ ಮತ್ತು ಡೀಸೆಲ್ ದರ ಮತ್ತೆ ಏರಿಕೆಯಾಗಿರುವಂಥದ್ದನ್ನು ನಾವು ಗಮನಿಸಬಹುದು. ಕಳೆದ 12 ದಿನದ ಅಂತರದಲ್ಲಿ 4ನೇ ಬಾರಿ ಏರಿಕೆಯಾಗಿದೆ. ಕೇವಲ 12 ದಿನದ ಅಂತರದಲ್ಲಿ 4ನೇ ಬಾರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ದೆಹಲಿಯಲ್ಲಿ ₹100 ಗಡಿ ದಾಟಿದೆ ಪೆಟ್ರೋಲ್. ಮಧ್ಯಪ್ರಾಚ್ಯ ಬಿಕ್ಕಟ್ಟು ಹಿನ್ನೆಲೆಯಲ್ಲಿ ಬೆಲೆ ಏರಿಕೆಯಾಗಿದೆ. ತೈಲ ಸಂಸ್ಥೆಗಳ ನಷ್ಟವನ್ನು ಸರಿದೂಗಿಸುವುದಕ್ಕೆ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಹಾರ್ಮುಜ್ ಮುಚ್ಚಿದ್ದರಿಂದ ಇಂಧನ ಪೂರೈಕೆ ಸ್ಥಗಿತವಾಗಿದೆ. ಹಾಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಕಳೆದ 12 ದಿನಗಳ ಅಂತರದಲ್ಲಿ 4ನೇ ಬಾರಿಗೆ ಏರಿಕೆಯಾಗಿದೆ. ಇನ್ನು ದೆಹಲಿಯಲ್ಲಂತೂ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ₹100 ಗಡಿ ದಾಟಿದೆ ಪೆಟ್ರೋಲ್. ಮಧ್ಯಪ್ರಾಚ್ಯ ಬಿಕ್ಕಟ್ಟು ಹಿನ್ನೆಲೆಯಲ್ಲಿ ಬೆಲೆ ಏರಿಕೆ ಅನಿವಾರ್ಯ ಅನ್ನುವಂಥದ್ದನ್ನ ಕೇಂದ್ರ ಹೇಳುತ್ತೆ. ತೈಲ ಸಂಸ್ಥೆಗಳ ನಷ್ಟವನ್ನು ಸರಿದೂಗಿಸುವುದಕ್ಕೆ ಈ ಕ್ರಮ ಅಂತ ಹೇಳ್ತಾ ಇದೆ. ಇನ್ನು ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಿದ್ದರಿಂದ ಇಂಧನ ಪೂರೈಕೆ ಸ್ಥಗಿತವಾಗಿದೆ. ಹಾಗಾಗಿ ಸಹಜವಾಗಿ ಇಂಧನದ ದರ ಏರಿಕೆ ಆಗ್ತಾ ಇದೆ ಅನ್ನುವಂಥ ಒಂದು ಸಮಜಾಯಿಷಿಯನ್ನು ಕೊಡ್ತಾ ಇರುವಂಥದ್ದು. ಇದು ತೈಲ ಸಂಸ್ಥೆಗಳ ನಷ್ಟವನ್ನು ಸರಿದೂಗಿಸುವುದಕ್ಕೆ ತೆಗೆದುಕೊಳ್ಳಲಾಗ್ತಾ ಇರುವಂಥ ಕ್ರಮ ಅಂತ ಅನ್ಸಿದ್ರು ಕೂಡ ವಾಹನ ಸವಾರರ ಜೇಬಿಗೆ ಕತ್ತರಿ ಬಿದ್ದಂತಾಗ್ತಾ ಇದೆ. ಕೇವಲ 12 ದಿನದ ಅಂತರದಲ್ಲಿ 4ನೇ ಬಾರಿ ಬೆಲೆ ಏರಿಕೆ ಆಗುತ್ತೆ ಅಂತಂದ್ರೆ, ಇನ್ನು ಏರಿಕೆ ಆದಂಥ ಬೆಲೆ ಮುಂದಿನ ದಿನಗಳಲ್ಲಿ ತಗ್ಗುತ್ತೆ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ. ತಗ್ಗುವಂಥ ಸಾಧ್ಯತೆಗಳು ತೀರಾ ಕಮ್ಮಿ. ಪ್ರಸ್ತುತ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಅಥವಾ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಘನಘೋರ ಯುದ್ಧದ ಒಂದು ಎಫೆಕ್ಟ್ ಯಾವ ರೀತಿಯಾಗಿ ಭಾರತವನ್ನು ಕಾಡ್ತಾ ಇದೆ ಅನ್ನುವಂಥದ್ದು ಇದರಿಂದ ನಾವು ಕಾಣಬಹುದಾಗಿದೆ. ವಾಹನ ಸವಾರರ ಜೇಬಿಗಂತೂ ಕತ್ತರಿ ಬಿದ್ದಂತಾಯಿತು. ಹಾರ್ಮುಜ್ ಜಲಸಂಧಿ ಮುಚ್ಚಿರೋದ್ರಿಂದಾಗಿ ಇಂಧನ ಪೂರೈಕೆ ಕೂಡ ಸ್ಥಗಿತವಾಗ್ತಾ ಇದೆ. ಸಹಜವಾಗಿ ತೈಲ ಸಂಸ್ಥೆಗಳ ನಷ್ಟವನ್ನು ಸರಿದೂಗಿಸೋದಕ್ಕೆ ಈ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಹಾಗಾಗಿ ಇದು ತುಟ್ಟಿಯಾಗಿ ಪರಿಣಮಿಸ್ತಾ ಇರುವಂಥದ್ದು ವಾಹನ ಸವಾರರಿಗೆ. ಪ್ರಮುಖವಾಗಿ ವಾಹನ ಸವಾರರಿಗೆ ಏರಿಕೆಯ ಮೇಲೆ ಏರಿಕೆ. ಒಂದು ಕಡೆ ವಾಣಿಜ್ಯ ಸಿಲಿಂಡರ್ಗಳ ದರ ಏರಿಕೆ ಆಯಿತು. ಅದು 3 ಬಾರಿ ಕಳೆದ 2 ತಿಂಗಳ ಅಂತರದಲ್ಲಿ 3ನೇ ಬಾರಿ ದರ ಏರಿಕೆ ಆಯಿತು. ವಾಣಿಜ್ಯ ಸಿಲಿಂಡರ್ಗಳ ಬೆಲೆ ಹೆಚ್ಚಳವಾದರೆ ಮತ್ತೊಂದು ಕಡೆ ಹೋಟೆಲ್ಗಳಲ್ಲೂ ಕೂಡ ಬೆಲೆ ಹೆಚ್ಚಳವಾಗಿದ್ದು ಗ್ರಾಹಕರಿಗೆ ತುಟ್ಟಿಯಾಗಿ ಪರಿಣಮಿಸಿದ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಕೆಯಾಗಿದ್ದು ಅದು ಒಂದು ರೀತಿಯಲ್ಲಿ ಗ್ರಾಹಕರಿಗೆ ಇದೀಗ ಅದರಲ್ಲೂ ವಾಹನ ಸವಾರರಿಗೆ ತುಟ್ಟಿಯಾಗಿ ಪರಿಣಮಿಸ್ತಾ ಇರುವಂಥದ್ದು. ಪೆಟ್ರೋಲ್ ದರವೇ ₹2.61 ಹೆಚ್ಚಳವಾದರೆ ಡೀಸೆಲ್ ದರ ₹2.71 ಹೆಚ್ಚಳವಾಗಿದೆ. ಅಂದರೆ ಪೆಟ್ರೋಲ್ ದರ ₹2.61 ಹೆಚ್ಚಳವಾದರೆ ಡೀಸೆಲ್ ದರ ₹2.71 ಹೆಚ್ಚಳವಾಗಿದೆ. ಇದು ಕಳೆದ 12 ದಿನಗಳ ಅಂತರದಲ್ಲಿ 4ನೇ ಬಾರಿಗೆ ಏರಿಕೆ ಆಗಿರುವಂಥದ್ದು. ಸಹಜವಾಗಿಯೇ ವಾಹನ ಸವಾರರಿಗೆ ಇದು ತುಟ್ಟಿಯಾಗಿ ಪರಿಣಮಿಸುತ್ತೆ. ವಾಹನ ಸವಾರರಿಗೆ ಇದು ಅವರ ಜೇಬಿಗೆ ಕತ್ತರಿ ಹಾಕಿದಂತೆ. ಬೆಲೆ ದುಬಾರಿ ಆಗ್ತಾ ಹೋದರೆ ವಾಹನ ಸವಾರರು ಮೊದಲೇ ಪೆಟ್ರೋಲ್ ಡೀಸೆಲ್ ಅಭಾವ ಸೃಷ್ಟಿಯಾಗಿರುವಂಥ ಸಂದರ್ಭದಲ್ಲಿ ಇನ್ನು ದರ ಏರಿಕೆಯ ಬರೆ ಕೂಡ ವಾಹನ ಸವಾರರಿಗೆ ಬಿದ್ದರೆ ವಾಹನ ಸವಾರರು ವಾಹನ ಓಡಿಸೋದೇ ತಪ್ಪ, ವಾಹನ ಬಿಟ್ಬಿಟ್ಟು ಸುಮ್ಮನೆ ಬಸ್ಸಲ್ಲಿ ಹೋಗ್ಬಿಡೋಣ ಅನ್ನುವಂಥ ಒಂದು ಪರಿಸ್ಥಿತಿಗೆ ತಲುಪಿದ್ರು. ಅಚ್ಚರಿ ಪಡಬೇಕಾಗಿಲ್ಲ. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದ್ರೆ ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲವು ಜಿಲ್ಲೆಗಳಲ್ಲಂತೂ ವಾಹನ ಸವಾರರಿಗೆ ಇಂಧನವೇ ಸಿಗ್ತಾ ಇಲ್ಲ, ಪೆಟ್ರೋಲ್ ಡೀಸೆಲೇ ಸಿಗ್ತಾ ಇಲ್ಲ. ಪೆಟ್ರೋಲ್ ಬಂಕ್ಗಳು ಸುಮಾರು 3-4 ಪೆಟ್ರೋಲ್ ಬಂಕ್ಗಳು ಖಾಲಿ ಆಗಿರುವಂಥದ್ದು, ಅಂದರೆ ಇಂಧನ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇದು ಪರಿಸ್ಥಿತಿ. ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ಗೋಸ್ಕರ ಕ್ಯಾನ್ಗಳನ್ನು ತೆಗೆದುಕೊಂಡು ಸರದಿ ಸಾಲಲ್ಲಿ ನಿಂತಿರುವಂಥದ್ದು ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ ಆ ದೃಶ್ಯವನ್ನು ಕೂಡ ಗಮನಿಸಬಹುದು. ಕೆಲವು ವಾಹನಗಳು ಪೆಟ್ರೋಲ್ ಹಾಕ್ಸ್ಕೊಳ್ಳೋದಕ್ಕೆ ದರ ದುಪ್ಪಟ್ಟಾದರೂ ಪೆಟ್ರೋಲ್ ಹಾಕ್ಸ್ಕೊಳ್ಳಿಕ್ಕೆ ನಿಂತಿರುವಂಥ ಒಂದಷ್ಟು ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಹೋಗಬಹುದು. ವಾಹನಗಳು ಕ್ಯೂನಲ್ಲಿ ನಿಂತಿರುವಂಥದ್ದನ್ನು ಕಾಣಬಹುದಾಗಿದೆ. ಇದು ನಾವು ಪ್ರಸ್ತುತ ಗಮನಿಸ್ತಾ ಹೋದರೆ ಪೆಟ್ರೋಲ್ ದರ ₹2.61 ಹೆಚ್ಚಳವಾದರೆ ಡೀಸೆಲ್ ದರ ಕೂಡ ₹2.71 ಹೆಚ್ಚಳವಾಗಿದೆ. ಇದು ಕಳೆದ 12 ದಿನದ ಅಂತರದಲ್ಲಿ 4ನೇ ಬಾರಿಗೆ ಏರಿಕೆ ಆಗಿರುವಂಥದ್ದು ತೈಲ ದರ. ಹಾಗಾಗಿ ಸಹಜವಾಗಿ ವಾಹನ ಸವಾರರಿಗೆ ಬಹುದೊಡ್ಡ ಬರೆ ಇದು.
ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿಯೂ ಕೂಡ 100 ರೂಪಾಯಿಯ ಗಡಿ ದಾಟಿದೆ ಪೆಟ್ರೋಲ್. ಮಧ್ಯಪ್ರಾಚ್ಯ ಬಿಕ್ಕಟ್ಟು ಹಿನ್ನೆಲೆಯಲ್ಲಿ ಬೆಲೆ ಏರಿಕೆ ಹೆಚ್ಚಾಗ್ತಾ ಇದ್ದು ತೈಲ ಸಂಸ್ಥೆಗಳ ನಷ್ಟವನ್ನು ಸರಿದೂಗಿಸುವುದಕ್ಕೆ ಈ ಕ್ರಮ. ವಾಹನ ಸವಾರರಿಗೆ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಶಾಕ್ ಸಿಕ್ಕಿದ್ದು ಕೇಂದ್ರ ಸರ್ಕಾರ 11 ದಿನಗಳಲ್ಲಿ 4ನೇ ಬಾರಿ ಈ ದರವನ್ನು ಏರಿಕೆ ಮಾಡಿದೆ. ಪೆಟ್ರೋಲ್ ದರ ಲೀಟರ್ಗೆ ₹2.61, ಡೀಸೆಲ್ ₹2.71 ಲೀಟರ್ಗೆ ಹೆಚ್ಚಳ ಆಗಿದೆ. ಪರಿಷ್ಕೃತ ಪೆಟ್ರೋಲ್ ಡೀಸೆಲ್ ದರ ತಕ್ಷಣದಿಂದಲೇ ಜಾರಿಯಾಗಿದ್ದು ಆ ಮೂಲಕ ದೆಹಲಿಯಲ್ಲಿಯೇ ಲೀಟರ್ ಪೆಟ್ರೋಲ್ ದರ ₹100 ಗಡಿ ದಾಟಿದೆ. ರಾಜಧಾನಿಯಲ್ಲಿಂದು ಲೀಟರ್ ಪೆಟ್ರೋಲ್ ದರ ₹102.12 ಅಂದರೆ ₹102.12 ಹೆಚ್ಚಳ ಆಗಿದೆ. ಇನ್ನು ಲೀಟರ್ ಡೀಸೆಲ್ ದರ ₹95.20 ಹೆಚ್ಚಳವಾಗಿದೆ. ಇನ್ನು ಬೆಂಗಳೂರಲ್ಲಿ ದರ ಎಷ್ಟಿದೆ ಅನ್ನುವಂಥದ್ದನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇಂಧನ ದರ ಹೆಚ್ಚಳದ ಬಳಿಕ ಬೆಂಗಳೂರಲ್ಲಿ ಲೀಟರ್ ಪೆಟ್ರೋಲ್ ದರ ₹110.93 ಆಗಿದೆ. ಪೆಟ್ರೋಲ್ ದರ ಬೆಂಗಳೂರಲ್ಲೇ ಲೀಟರ್ಗೆ ₹110.93 ಆಗಿದೆ ಮತ್ತು ₹95.99 ಡೀಸೆಲ್ ದರ ಏರಿಕೆ ಆಗಿರುವಂಥದ್ದು. ಮೇ 15ರಿಂದ ದರ ಪರಿಷ್ಕರಣೆ ಪುನರಾರಂಭವಾದ ಬಳಿಕ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳಲ್ಲಿ ಒಟ್ಟು ಸುಮಾರು ₹7.05 ಅಂದರೆ ₹7.5 ಏರಿಕೆ ಆಗಿದೆ. ಇದು ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಹಾಗೂ ರೂಪಾಯಿ ಮೌಲ್ಯ ಕುಸಿತದಿಂದಾಗಿ ತೈಲ ಮಾರುಕಟ್ಟೆ ಕಂಪನಿಗಳ ಆಮದು ವೆಚ್ಚ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಈ ದರವನ್ನ ಏರಿಕೆ ಮಾಡಲಾಗಿದೆ. ಈ ಬಗ್ಗೆ ಸರ್ಕಾರಿ ಸ್ವಾಮ್ಯದ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಮತ್ತು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಧಿಕಾರಿಗಳು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದರೆ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಮತ್ತು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಧಿಕಾರಿಗಳು ಪಶ್ಚಿಮ ಏಷ್ಯಾದ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಮತ್ತು ಜಾಗತಿಕ ಕಚ್ಚಾ ತೈಲ ದರ ಏರಿಕೆ ಹಾಗೂ ತೈಲ ಕಂಪನಿಗಳ ನಷ್ಟವನ್ನು ಸರಿದೂಗಿಸೋದಕ್ಕೆ ಇಂಧನ ದರ ಏರಿಕೆ ಪ್ರಮುಖ ಕಾರಣ ಅನ್ನುವಂಥದ್ದನ್ನು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮತ್ತು ಹಾರ್ಮುಜ್ ಜಲಸಂಧಿಯಲ್ಲಿ ಕಳೆದ ಹಲವು ತಿಂಗಳುಗಳಿಂದ ಉಂಟಾಗಿರುವಂತಹ ತಡೆ ಮತ್ತು ವ್ಯತ್ಯಯಗಳಿಂದಾಗಿ ಜಾಗತಿಕ ಇಂಧನ ಸಾಗಣೆ ವ್ಯವಸ್ಥೆಯ ಮೇಲೆ ಭಾರಿ ಒತ್ತಡ ಬೀರ್ತಾ ಇದೆ. ಮಧ್ಯಪ್ರಾಚ್ಯದಿಂದ ತೈಲ ಮತ್ತು ಅನಿಲವನ್ನು ಆಮದು ಮಾಡುವ ದೇಶಗಳ ಆರ್ಥಿಕತೆಯ ಮೇಲೂ ಕೂಡ ಇದು ಬಹುದೊಡ್ಡ ರೀತಿಯಲ್ಲಿ ಪರಿಣಾಮವನ್ನು ಬೀರ್ತಾ ಇದೆ. ಸಂಘರ್ಷದ ಅವಧಿಯಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $65ರಿಂದ $70 $110ರಿಂದ $115ಗೆ ಏರಿಕೆಯಾಗಿದೆ. ಭಾರತ ತನ್ನ ಅಗತ್ಯದ ಸುಮಾರು 85% ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳೋದ್ರಿಂದ ಆರ್ಥಿಕತೆಯ ಮೇಲೆ ಬಹುದೊಡ್ಡ ರೀತಿಯ ಗಂಭೀರ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದು ಇಲ್ಲಿ ವೇದ್ಯವಾಗ್ತಾ ಇದೆ. ವಾಹನ ಸವಾರರಿಗೆ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಶಾಕ್ ಸಿಕ್ಕಿದ್ದು ಕೇಂದ್ರ ಸರ್ಕಾರ ಕಳೆದ 11 ದಿನಗಳಲ್ಲಿ 4ನೇ ಬಾರಿ ದರ ಏರಿಕೆ ಮಾಡಿದೆ. ಪೆಟ್ರೋಲ್ ದರ ಲೀಟರ್ಗೆ ₹2.61, ಡೀಸೆಲ್ ದರ ಲೀಟರ್ಗೆ ₹2.71 ಹೆಚ್ಚಳವಾಗಿರುವಂಥದ್ದು. ಪರಿಷ್ಕೃತ ಪೆಟ್ರೋಲ್ ಡೀಸೆಲ್ ದರ ತಕ್ಷಣದಿಂದಲೇ ಜಾರಿಯಾಗ್ತಾ ಇದ್ದು ಆ ಮೂಲಕ ದೆಹಲಿಯಲ್ಲೇ ಲೀಟರ್ ಪೆಟ್ರೋಲ್ ದರ ₹100 ಗಡಿ ದಾಟಿದೆ. ರಾಜಧಾನಿಯಲ್ಲಿ ಇವತ್ತು ಲೀಟರ್ ಪೆಟ್ರೋಲ್ ದರ ₹102.12 ಮತ್ತು ಲೀಟರ್ ಡೀಸೆಲ್ ದರ ₹95.20 ಹೆಚ್ಚಳ ಆಗಿರುವಂಥದ್ದು. ಅಂದರೆ ನಾವು ಗಮನಿಸ್ತಾ ಹೋಗಬಹುದು, ಇಂಧನ ದರ ದೆಹಲಿಯಲ್ಲಿ ಹೆಚ್ಚಳ ಏನಾಗಿದೆ ಅದಕ್ಕಿಂತಲೂ ಕೂಡ ದುಪ್ಪಟ್ಟಾಗಿರುವಂಥದ್ದು ಬೆಂಗಳೂರಲ್ಲಿ, ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ. ಇಂಧನ ದರ ಹೆಚ್ಚಳದ ಬಳಿಕ ಬೆಂಗಳೂರಲ್ಲೇ ಲೀಟರ್ ಪೆಟ್ರೋಲ್ ದರ ₹110.93 ಮತ್ತು ₹95.99 ಏರಿಕೆ ಆಗಿರುವಂಥದ್ದು ಡೀಸೆಲ್ ಬೆಲೆ. ಇದು ಸಹಜವಾಗಿ ವಾಹನ ಸವಾರರಿಗೆ ತುಟ್ಟಿಯಾಗಿ ಪರಿಣಮಿಸ್ತಾ ಇರುವುದಂತೂ ನಿಜ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಕಳೆದ 12 ದಿನದ ಅಂತರದಲ್ಲಿ 4ನೇ ಬಾರಿ ಏರಿಕೆ ಆಗ್ತಾ ಇರುವಂಥದ್ದು ಪೆಟ್ರೋಲ್ ಡೀಸೆಲ್ ದರ. ಸೊ ಈ ಮೂಲಕ ವಾಹನ ಸವಾರರ ಜೇಬಿಗೆ ಯಾವ ರೀತಿ ಕತ್ತರಿ ಬೀಳ್ತಾ ಇದೆ ಅಂತ? ಹೌದು ವಸಂತ್, ಕಳೆದ 4 ದಿನಗಳಲ್ಲಿ ಈಗಾಗಲೇ 4ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿರುವಂತದ್ದು. ಎಲ್ಲೋ ಒಂದ್ ಕಡೆ ಜನಸಾಮಾನ್ಯರಿಂದ ಇದ್ದು ವಾಹನ ಸವಾರರು ಕೂಡ ಸಾಕಷ್ಟು ತೆರಿಗೆ ಹೆಚ್ಚಾಗ್ತದೆ, ಸಾಕಷ್ಟು ಜನಸಾಮಾನ್ಯರಿಗೆ ತೊಂದರೆ ಆಗ್ತಿರುವಂತದ್ದು ಮತ್ತು ಜೇಬಿಗೆ ಕತ್ತರಿ ಬೀಳುವಂತದ್ದು. ಯಾಕಂದ್ರೆ ಏನು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗಿತ್ತು, ಯುದ್ಧದ ಎಫೆಕ್ಟ್ ಇಂಧನದ ತೈಲ ಬೆಲೆಯನ್ನ ಸರಿದೂಗಿಸಲು
ಅಂತ ಆಗ್ತಾ ಇದೆ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ವಾಹನ ಸವಾರರಿಗೆ ಮತ್ತು ಜನಸಾಮಾನ್ಯರಿಗೂ ಕೂಡ ದಿನದಿಂದ ದಿನಕ್ಕೆ ಸಾಕಷ್ಟು ಸಂಕಷ್ಟ ಆಗ್ತಿರುವಂಥದ್ದು. ಈಗಾಗಲೇ ಇವತ್ತು ಕೂಡ ₹2 ಪೆಟ್ರೋಲ್ ದರವನ್ನ ₹2.61 ಏರಿಕೆ ಮಾಡಿದ್ರೆ, ಡೀಸೆಲ್ ದರವನ್ನು ₹2.71 ದರವನ್ನ ಏರಿಕೆ ಮಾಡಿದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ವಾಹನ ಸವಾರರಿಗಂತೂ ಸಾಕಷ್ಟು ನಗರದಲ್ಲಿ ಹೆಂಗಪ್ಪ ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹೀಗಾಗಿ ನರೇಂದ್ರ ಮೋದಿ ಅವರು ಎಲ್ಲೋ ಒಂದ್ ಕಡೆ ಈ ರೀತಿ ದರ ಏರಿಕೆ ಆಗುತ್ತ ಹಿನ್ನೆಲೆಯಲ್ಲಿ ತಮ್ಮ ಬೆಂಗಾಲು ವಾಹನಗಳನ್ನ ಎಲ್ಲರೂ ಕೈಬಿಡಿ, ತಮ್ಮ ಸರ್ಕಾರಿ ವಾಹನಗಳಲ್ಲಿ ಓಡಾಡಿ ಅಂತೇಳಿ ಕರೆ ಕೊಟ್ಟಿದ್ರು. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ದುಬಾರಿ ಆಗುತ್ತೆ, ಇನ್ನಷ್ಟು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುವ ಸಾಧ್ಯತೆ ಇದೆ. ಅಂದ್ರೆ ಇಲ್ಲಿ ನಾವು ಗಮನಿಸ್ತಾ ಹೋದ್ರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಹಾಗೆಯೇ ರೂಪಾಯಿ ಮೌಲ್ಯ ಕುಸಿತವೇ ಈ ಒಂದು ದರ ಏರಿಕೆಗೆ ಕಾರಣ ಇರಬಹುದಾ ಅಂತ. ಖಂಡಿತ ವಸಂತ್, ಯಾಕಂದ್ರೆ ಇತ್ತೀಚೆಗೆ ನಾವೇನ್ ಕಳೆದ 2-3 ತಿಂಗಳಿಂದ ನೋಡ್ತಾ ಇದ್ವಿ, ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಎಫೆಕ್ಟ್ ಇಂದಾಗಿ ಸಾಕಷ್ಟು ಇಂಧನದ ಬೆಲೆ ಇಂಧನದ ಬಗ್ಗೆ ಸಾಕಷ್ಟು ಅಂದ್ರೆ ಒಂದಿಷ್ಟು ಬೇಡಿಕೆ ಹೆಚ್ಚಾಗಿತ್ತು. ಸೊ ಹೀಗಾಗಿ ಅದನ್ನ ಸರಿದೂಗಿಸುವ ನಿಟ್ಟಿನಲ್ಲಿ ಈ ರೀತಿ ದರವನ್ನ ಏರಿಕೆ ಮಾಡಿದ್ರೆ ಏನಾದ್ರು ಸ್ವಲ್ಪ ಒಂದಿಷ್ಟು ಇಂಧನದ ಉಳಿತಾಯ ಮಾಡಬಹುದು, ಅಥವಾ ಇಂಧನದ ಇಷ್ಟು ದಿನ ಸ್ವಲ್ಪ ಅಂದ್ರೆ ಕಷ್ಟ ಆಗಿತ್ತು. ಸೊ ಅದಕ್ಕೆ ಸರಿದೂಗಿಸಲು ಈ ರೀತಿ ಆಗ್ತಾ ಇದೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.